ಕಾರ್ ಚಾಲಕ ಕಾರ್ತಿಕ್ ವಿಚಾರವಾಗಿ ಸಮಗ್ರ ತನಿಖೆ ನಡೆಸುವಂತೆ ನನ್ನ ಆಗ್ರಹವಾಗಿದ್ದು, ಆದರೆ ತಮ್ಮ ತಪ್ಪನ್ನು ಮರೆಮಾಚಲು ಕಾಂಗ್ರೆಸ್ ಮೇಲೆ ಆರೋಪಿಸುತ್ತಿರುವುದು ಸತ್ಯಕ್ಕೆ ದೂರವಾಗಿದೆ ಎಂದು ಕಾಂಗ್ರೆಸ್ ಮುಖಂಡ ಶ್ರೇಯಸ್ ಪಾಟೀಲ್ ತಿಳಿಸಿದರು. ಎಲ್ಲ ನಮ್ಮ ಮಿತ್ರರಿಗೆ ನಮಸ್ಕರಿಸುತ್ತಾ, ನಿನ್ನೆ ಒಂದು ಪತ್ರಿಕಾಗೋಷ್ಠಿ ನೋಡ್ತೀನಿ, ಡಿಸಿ ಕಚೇರಿ ಅನ್ಕೊಂತೀನಿ, ಅದು ಜಿಲ್ಲಾಧಿಕಾರಿಗಳ ಕಚೇರಿ ಏನು ಈಗ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಶುಕ್ರವಾರ ಮಾತನಾಡಿ, ಕಳೆದ 1 ತಿಂಗಳಿನಿಂದ ಕಾರ್ತಿಕ್ ವಿಚಾರ ಎಲ್ಲ ಮಾಧ್ಯಮಗಳಲ್ಲಿ ಹರಿದಾಡುತ್ತಿದ್ದು, ಕಾಂಗ್ರೆಸ್ ಪಕ್ಷದವರೇ ಮಾಡಿಸಿರುವುದು ಎಂದು ಸಂಸದ ಪ್ರಜ್ವಲ್ ರೇವಣ್ಣ ಅವರು ಆರೋಪಿಸುವುದನ್ನು ಟಿವಿಯಲ್ಲಿ ವೀಕ್ಷಣೆ ಮಾಡಿದ್ದು, ಈ ಮಾತುಗಳು ಸತ್ಯಕ್ಕೆ ದೂರವಾಗಿದೆ. ವಾಹನ ಚಾಲಕ ಕಾರ್ತಿಕ್ ವಿಚಾರವಾಗಿ ಕೆಲ ದಿನಗಳ ಹಿಂದೆ ಪ್ರತಿಭಟನೆ ಕೂಡ ಮಾಡಲಾಗಿರುವುದನ್ನ ಹಾಗೂ ಮಾಡಿರುವ ತಪ್ಪನ್ನ ಮರೆಮಾಚಲು ಕಾಂಗ್ರೆಸ್ಗೆ ದೂರುತ್ತಿರುವುದನ್ನ ನಾನು ಖಂಡಿಸುತ್ತೇನೆ. ನ್ಯಾಯಾಂಗದಲ್ಲಿ ತನಿಖೆ ನಡೆಯುತ್ತಿದ್ದು, ತನಿಖೆ ನಡೆಯಲಿ ಎಂದು ನಾನು ಕೂಡ ಆಗ್ರಹಿಸುತ್ತೇನೆ. ಸರ್ಕಾರದ ಮಟ್ಟದಲ್ಲೂ ಕೂಡ ನ್ಯಾಯಬದ್ಧವಾಗಿ ಸತ್ಯಾಸತ್ಯತೆ ಅರಿತು ತನಿಖೆ ಮಾಡಲು ನಾವು ಕೂಡ ಮನವಿ ಮಾಡಿದ್ದೇವೆ ಎಂದರು. ಅವರು ಮಾಡಿರುವ ತಪ್ಪನ್ನ ಮರೆಮಾಚಲು ಇಂತಹ ಕೆಲಸಕ್ಕೆ ಕೈ ಹಾಕಿದ್ದಾರೆ. ಈಗಾಗಲೇ ಡ್ರೈವರ್ ಕಾರ್ತಿಕ್ ನೀಡಿದ ದೂರಿನ ಮೇರೆಗೆ ಸಮಗ್ರ ತನಿಖೆ ನಡೆಯುತ್ತಿದೆ. ಜೊತೆಗೆ ನಿಷ್ಪಕ್ಷಪಾತವಾಗಿ ತನಿಖೆ ನಡೆಸಿ ತಪ್ಪಿತಸ್ಥರಿಗೆ ಶಿಕ್ಷೆ ವಿಧಿಸಬೇಕೆಂದರು. ಪ್ರಸ್ತುತದಲ್ಲಿ ಮಾಜಿ ಶಾಸಕ ಎಟಿ ರಾಮಸ್ವಾಮಿ ಅವರು ನಡೆಸಿದ ಪ್ರತಿಭಟನೆಗೆ ಕೂಡ ಕಾಂಗ್ರೆಸ್ ಪ್ರಾಯೋಜಿತ ಎಂದು ಹೇಳಿದ್ದಾರೆ. ಆದರೆ ಇದೆಲ್ಲ ಸುಳ್ಳು ವಿನಾಕಾರಣ ಕಾಂಗ್ರೆಸ್ ಪಕ್ಷದ ಮೂಲಕ ತಮ್ಮ ರಾಜಕೀಯ ಬೇಳೆ ಬೇಯಿಸಿಕೊಳ್ಳಲು ಮುಂದಾಗಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಇತ್ತೀಚೆಗೆ ಕೊಬ್ಬರಿ ಬೆಲೆಗೆ ಬೆಂಬಲ ಬೆಲೆ ನೀಡಲು ನಾವೇ ಹೋರಾಟ ಮಾಡಿದ್ದೇವೆ ಎಂದು ಹೇಳಿಕೊಂಡು ಬಂದಿದ್ದಾರೆ. ಆದರೆ ಇದರ ನಿಜವಾದ ಪರಿಶ್ರಮ ಶಾಸಕ ಕೆಎಂ ಶಿವಲಿಂಗೇಗೌಡರವದಾಗಿದೆ. ಜನರ ದಿಕ್ಕು ತಪ್ಪಿಸಲು ಕೊಬ್ಬರಿಗೆ ಬೆಂಬಲ ಬೆಲೆ ನೀಡಲು ನಾವು ಹೋರಾಟ ಮಾಡಿದ್ದೇವೆ ಎಂದು ಹೇಳಿಕೊಂಡಿದ್ದಾರೆ. ಇದನ್ನ ಜೆಡಿಎಸ್ ನಾಯಕರು ಬಿಡಬೇಕು. ಜೊತೆಗೆ ತಮ್ಮ ರಾಜಕೀಯ ಲಾಭಕ್ಕೆ ವಿನಾಕಾರಣ ಕಾಂಗ್ರೆಸ್ ಪಕ್ಷವನ್ನ ಬಳಸಿಕೊಳ್ಳಬಾರದು ಎಂದು ಹೇಳಿದರು. ಪತ್ರಿಕಾಗೋಷ್ಠಿಯಲ್ಲಿ ಕಾಂಗ್ರೆಸ್ ಮುಖಂಡರಾದ ಲಕ್ಷ್ಮಣ್ ಇತರರು ಉಪಸ್ಥಿತರಿದ್ದರು. ಜನ ಸೇರಿದ್ರು. ಅಲ್ಲ ವೈಯಕ್ತಿಕವಾಗಿ ನನ್ನನ್ನು ಕರೆದಿದ್ರು ಬನ್ನಿ ಅಂತ. ನಾನು ಅವತ್ತು ಕ್ಷೇತ್ರದಲ್ಲೂ ಇರ್ಲಿಲ್ಲ, ಹಾಗಾಗಿ ಖಂಡಿತವಾಗಿಯೂ ಅವರು ಸತ್ಯಾಸತ್ಯತೆ ಅರ್ತಿ ತನಿಖೆ ಮಾಡಿ ಖಂಡಿತ ನನ್ನ ನೈತಿಕ ಬೆಂಬಲ ಖಂಡಿತ ಇದೆ ಅದಕ್ಕೆ. ಹೆಂಗಂತ ಹೇಳಿದ್ರೆ ಯಾರು ಸಹ ಹಂಗ ಅಷ್ಟು ಸುಳ್ಳ ಆರೋಪ ಯಾರು ಮಾಡಲ್ಲ. ಹಂಗೆ ಕೃತ್ಯಗಳೆಲ್ಲ ಎಸಗಿರೋದು, ಹಲ್ಲೆ ಮಾಡಿರೋದು, ಆಸ್ತಿ ಬರ್ಸ್ಕೊಂಡಿರೋದಕ್ಕೆ ಪ್ರೂಫೇ ಇದೆ. ಅದು ಕ್ರಯ ಪತ್ರದಲ್ಲಿ ಬೇರೆ ಯಾರಿಗೋ ಏನದು ಇವ್ರಿಗೆ ಸೇಲ್ ಡೀಡ್ ನ ಎಕ್ಸಿಕ್ಯೂಟ್ ಮಾಡಿಸಿದ್ದಾರೆ. ಅದೆಲ್ಲ ಇರೋದ್ರಿಂದ ಎಲ್ಲೋ ಖಂಡಿತ ಅದು ಸತ್ಯ ಇದೆ ಅಂತ ಅನ್ಕೊಂಡು ನ್ಯಾಯಬದ್ಧವಾಗಿ ಮಾಡಿ ಅಂತ ಹೇಳ್ತೀವಿ. ನಮ್ಮ ಕಾರ್ಯಕರ್ತರುಗಳು ವಾಲಂಟಿಯರ್ ಎಲ್ಲ ಹೋಗಿದ್ದಾರೆ. ಈಗ ಏನೋ ಒಂದು ಅದು ನಮ್ಮ ಊರು ಮನೆ, ಈಗ ಹೇಗೆ ಗ್ರಾಮದಲ್ಲಿ ಊರು ಮನೆ ಅಂತಾರೆ, ನಮ್ಮ ತಾಲೂಕು ನಮ್ಮವ್ರಿಗೆ ತೊಂದರೆ ಆಗಿದೆ ಅಂತ ಪಕ್ಷಾತೀತ ಎಲ್ಲ ಅವ್ರ ಪಕ್ಷದವರು ಹೋಗಿ ಇದಾರಲ್ಲ. ಅದ್ರಲ್ಲಿ ನಾನು ಆ ವಿಡಿಯೋದಲ್ಲಿ ನೋಡಿದೆ, ಅವ್ರ ಪಕ್ಷದವರು ಇದಾರೆ. ಪಕ್ಷ ಅಂತಲ್ಲ, ಪಕ್ಷಾತೀತವಾಗಿ ಎಲ್ಲ 3 ಪಕ್ಷದವರು ಆ ಧರಣಿಯಲ್ಲಿ ಪಾಲ್ಗೊಂಡಿದ್ರು ಅಂತ ನನಗೆ ಸುಮಾರು ಜನ ಹೇಳಿದ್ರು. ಅಲ್ಲಿ ಹೋದವರು ಸಹ ಹೇಳಿದ್ರು. ಅಲ್ಲ, ಈಗ ಅವರು ರಾಜಕೀಯ ಈಗ ಅದು ಮಾರ್ಚ್ ನಾನು ಕೇಳ್ದೆ, ಈ ಪ್ರಶ್ನೆ ನಾನು ಕೇಳ್ದೆ, ಹಿಂಗಂತ ಹೇಳ್ತಿದಾರಲ್ಲ ಮಾಧ್ಯಮದವರು ಅವ್ರಿಗೆ ಅಂತ. ಅವಾಗ ನಾನು ಏನಂತ ಕೇಳಿದ್ ಅವ್ರ ಉತ್ತರ ಕೊಟ್ಟಿದ್ದು, ಮಾರ್ಚಲ್ಲೇ ನಾನು ಆಗ್ಲೇ ಕಂಪ್ಲೇಂಟ್ ಕೊಟ್ಟಿದ್ದೆ. ನಾನು SP ಇಂದ ಹಿಡಿದು IG ವರೆಗೂ ನಾನು ಆಗ್ಲೇ ಕಂಪ್ಲೇಂಟ್ ಕೊಟ್ಟಿದ್ದೆ. ಆಗ ಒಂದ್ಸಲಿ ಏನೋ ತನಿಖೆ ಮಾಡಿದ್ರು. ಈಗ ಮತ್ತೆ ಅದು ಮರು ತನಿಖೆ ಆಗ್ಬೇಕು, ನನಗೆ ಅದು ಸಮಾಧಾನಕವಾಗಿಲ್ಲ, ಮತ್ತೆ ಯಾರಿಗೂ ಮೇಲೂ ಶಿಸ್ತು ಕ್ರಮ ತಗೊಂಡಿಲ್ಲ ಅನ್ನೋ ಇದಕ್ಕೆ ಮತ್ತೆ ಈಗ ಅದನ್ನ ರೈಸ್ ಮಾಡ್ಕೊಂಡಿದೀನಿ ಅಂತ ಅವರು ಕಂಪ್ಲೇನೆಂಟ್ ನನ್ನ ಹತ್ರ ಹೇಳಿದ್ರ. ಆಗಂತ ನಾನು ಕೇಳ್ದೆ. ಇಲ್ಲ, ನಾನು ಅವ್ರ ಏಜ್ ಅಲ್ಲಿ ನಾನು ಚಿಕ್ಕವನಿದ್ದೀನಿ. ರಾಮಸ್ವಾಮಿ ಸಾಹೇಬರು ಬಗ್ಗೆ ಮಾತಾಡಕ್ಕೆ ನನ್ನ ಪಕ್ಷದಲ್ಲಿ ಆತರ ಯಾವ್ದು ನನಗ್ ಗಮನಕ್ಕೆ ಬಂದಿರಂಗ ಆತರ ಯಾವ್ದು ಇಲ್ಲ. ಯಾರ ಪಕ್ಷಕ್ಕೆ ಬಂದ್ರು ನಾವು ಸ್ವಾಗತಿಸ್ಬೇಕಾಗ್ತದೆ. ಅದು ನಮ್ಮ ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧಾಂತ. ಅದು ಆತರದ್ದೇನು ನಡೆದಿಲ್ಲ. ನಡೆದ್ರೆ ಸ್ವಾಗತ. ಕೊಬ್ಬರಿ ಬೆಲೆ ಇದನ್ನ ಇವರು ನಾವು ಮಾಡಿಸಿದೀವಿ, ಹಾಗೆ ಹೀಗೆ ನಾವು ಹೋಗಿ ಕೇಂದ್ರ ಸರ್ಕಾರಕ್ಕೆ ಮಾಡಿದೀವಿ ಅಂತ ಅದು ಒಂದು ಆ ಹೆಸರು ನಮ್ಗೆ ಬರ್ಬೇಕಂತ ನಾನು ಹೇಳ್ತಾ ಇಲ್ಲ. ಅದು ನಮ್ಮ ಶಿವಲಿಂಗಣ್ಣ ಅವರು ನಮ್ಮ ಒಂದು ನಿಯೋಗ ಏನು ಡೆಲ್ಲಿಗೆ ಹೋಗಿದ್ರು ನಮ್ಮ ಸಿದ್ದರಾಮಯ್ಯ ಸಾಹೇಬ್ರ ಜೊತೆಗೆ, ಆ ಮುಖಾಂತರ ಇದು ಒಂದು ಜಾರಿಗೆ ಹೊರತು ಇವ್ರೇನೋ ಒಂದು ಗ್ರೇಟ್ನೆಸ್ ತಗೊಳ್ಳಿಕ್ಕೆ ನಾವು ಮಾಡಿದ್ವಿ, ಕೊಬ್ಬರಿ ಬೆಂಬಲ ಬೆಲೆ ನಾವ್ ಏರಿಸ್ತಾ ಇದೀವಿ ಅನ್ನೋದು ಒಂದು ಹೇಳಿದ್ದಾರೆ. ಅದನ್ನು ಸಹ ಈ ಮಾಧ್ಯಮ ಮುಖಾಂತರ ನಾನು ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ.